ರಮಾನಂದ ಗುರುಜಿ ಅಂತೇಳಿ ನಾನು ದುರ್ಗಾದಿಶಕ್ತಿ ದೇವಸ್ಥಾನದ ಧರ್ಮದರ್ಶಿ. ಇಲ್ಲಿ ಈಗ 18ನೇ ವರ್ಷದ ವಾರ್ಷಿಕೋತ್ಸವ ವರ್ಧಂತೋತ್ಸವ ನಡೀತಾ ಇದೆ. ಈ 18 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನಿರಂತರವಾಗಿಯೂ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಾ ಭಕ್ತರ ಒಂದು ಸಹಕಾರದಿಂದ ಒಳ್ಳೆಯ ರೀತಿ ನಡೆಯುತ್ತಾ ಬಂದಿದೆ. ಇಲ್ಲಿ ಭಕ್ತರು ನನ್ನ ತಾಯಿ ಊರಿನಿಂದ, ಹೊರ ಊರಿನಿಂದ, ಹೊರ ದೇಶಗಳಿಂದ, ವಿದೇಶಗಳಿಂದೆಲ್ಲ ಕೈ ಹಿಡಿದು ಕರೆದುಕೊಂಡು ಬಂದಂತೆ ಬರುತ್ತಿದ್ದಾರೆ. ಯಾಕಂತೇಳಿದರೆ ಇಲ್ಲಿ ಯಾರು ಆ ತಾಯಿ ಹತ್ರ ಬಂದು ಬೇಡಿಕೊಳ್ಳುತ್ತಾರೋ ಅವರ ಇಷ್ಟಾರ್ಥಗಳಿಂದ ನಾವು ಈಡೇರಿಸಿಕೊಟ್ಟಿದ್ದಾಳೆ. ಎಷ್ಟೋ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ಟಿದ್ದಾಳೆ. ಎಷ್ಟೋ ಕುಟುಂಬದ ನಾಗವನಗಳನ್ನು ಜೀರ್ಣೋದ್ಧಾರ ಮಾಡಿಸಿಕೊಟ್ಟಿದ್ದಾಳೆ. ಅದೇ ರೀತಿ ದೇವಸ್ಥಾನಗಳನ್ನು ಹೊರದೇಶಗಳಲ್ಲಿ ಸಾಗರ ಅಲ್ಲಿಯೂ ತನ್ನ ಹೆಸರನ್ನು ಮೆರೆಸಿದ್ದಾಳೆ. ಅಂಥ ಒಂದು ಮಾತೆಗೆ ಈಗ ನಡೆಯುವಂಥ ವರ್ಧಂತೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದೆಲ್ಲ ಭಕ್ತರಿಂದ ನಡೆಯುವಂಥದ್ದು. ಭಕ್ತರ ಒಂದು ಅನುಕೂಲಕ್ಕೋಸ್ಕರವಾಗಿ ಇಲ್ಲಿ 5 ದಿನಗಳಿಂದ ನಿರಂತರವಾಗಿ ಅನ್ನ ಸಂತರ್ಪಣೆ, ಇಂದು ರಾತ್ರಿ ರಂಗಪೂಜೆ, ಬಲಿಯುತ್ಸವ, ನಂತರ ಅವಿರತವಾಗಿ ಅನ್ನ ಸಂತರ್ಪಣೆ ಬೆಳಗಿನಿಂದ ಪ್ರಾರಂಭವಾಗಿ ರಾತ್ರಿ ತನಕವೂ ಇಲ್ಲಿ ಸಂತರ್ಪಣೆಯು ನಡೆಯುತ್ತಿರುತ್ತದೆ. ಇವತ್ತು ನಡೆಯುವಂಥ ಬಲಿ ಉತ್ಸವದಲ್ಲಿಯೂ ವಿಶೇಷವಾದ ಖಾದ್ಯಗಳೊಂದಿಗೆ ನಾವು ಫಲಹಾರ ಸೇವೆಯನ್ನು ಜನರಿಗೆ ಕೊಡ್ತೀವಿ. ಹಾಗೆ ಇಲ್ಲಿ ನಡೆದಂಥ ಉತ್ಸವದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತಾ ಬಂದ ಕಾರಣ ಈ ಕ್ಷೇತ್ರವು ಇಂದಿಗೆ ದೇಶ ವಿದೇಶಗಳಲ್ಲಿಯೂ ಹೆಸರನ್ನು ಪಡೆದಿರುತ್ತದೆ. ಹಾಗೆ ಆ ತಾಯಿಯ ಒಂದು ಆದೇಶದಂತೆ ನಾನು ಅಂದಿನಿಂದ ಇಂದಿನ ತನಕವೂ ಜನರಿಗೆ ಯಾವ ರೀತಿ ಪರಿಹಾರವನ್ನು ಹೇಳಿದ್ದೇನೆ ಅಂತ ಹೇಳಿದರೆ, ಅವಳು ಯಾವ ರೀತಿಯ ಪ್ರೇರಣೆಯನ್ನು ನೀಡುತ್ತಾಳೋ ಆ ರೀತಿಯ ಪ್ರೇರಣೆಯೊಂದಿಗೆ ನಾನು ಜನರಿಗೆ ಪರಿಹಾರವನ್ನು ಹೇಳಿದ್ದೇನೆ. ಆ ಪರಿಹಾರವನ್ನು ಯಾರು ಮಾಡಿಕೊಂಡಿದ್ದಾರೋ ಅವರಿಗೆಲ್ಲರಿಗೂ ಆ ತಾಯಿಯ ಪ್ರಸಾದದಿಂದಲೇ ಎಷ್ಟೋ ಕುಟುಂಬದ ಮನೋವ್ಯಾಕುಲತೆಗಳಿರ್ಬೋದು, ಉದ್ಯೋಗದ ಸಮಸ್ಯೆಗಳಿರ್ಬೋದು, ವಿವಾಹ ಸಮಸ್ಯೆಗಳಿರ್ಬೋದು, ಅಥವಾ ಅವರ ಏನೇ ವೈಯಕ್ತಿಕ ಕಾರಣಗಳಿಂದ ಏನು ಸಮಸ್ಯೆಗಳಿದೆ ಅದನ್ನೆಲ್ಲವನ್ನು ತಾಯಿಯು ಇವತ್ತಿನ ತನಕವೂ ಈಡೇರಿಸಿಕೊಡುತ್ತಾಳೆ, ಮುಂದೆಯೂ ಈಡೇರಿಸಿಕೊಡುತ್ತಾಳೆ ಎಂಬ ನಂಬಿಕೆಯಿಂದ ನಾನು ಇಷ್ಟ ತನಕವೂ ಅವಳ ಮೇಲಿರುವಂಥ ವಿಶ್ವಾಸ, ಅವಳ ಮೇಲಿನ ಭಕ್ತಿ, ಶ್ರದ್ಧತೆಯಿಂದ ಜನರ ಒಂದು ಸೇವೆ ಮಾಡಲು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾಳೆ ದುರ್ಗಾದಿಶಕ್ತಿ ದೇವಿಯು. ಈ ಒಂದು ಭಕ್ತಿ ಚಾನಲ್ನವರು ಬಂದು ಈ ಪರ್ವಕಾಲದಲ್ಲಿ ನಮ್ಮೆಲ್ಲ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದಾರೆ. ಅವರಿಗೂ ಅಷ್ಟೇ ಒಂದು ಯಶಸ್ಸನ್ನು ಕಾಣಲಿ, ಅವರು ಮತ್ತಷ್ಟು ಅವರ ಅಭಿವೃದ್ಧಿ ಹೊಂದಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಎಲ್ಲ ಭಕ್ತರಿಗೂ ಈ ನಮ್ಮ ವರ್ಧಂತೋತ್ಸವದ ಶುಭಾಶಯನ್ನು ಕೋರುತ್ತಾ ಎಲ್ಲರ ಕುಟುಂಬದಲ್ಲಿ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಆ ದೇವಿಯ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ, ಭಗವಂತನ ಅನುಗ್ರಹ ಎಲ್ಲರಿಗೆ ಪ್ರಾಪ್ತಿಯಾಗಲಿ ಎಂದು ಈ ಭಕ್ತಿ ಚಾನಲ್ನ ಮೂಲಕ ಭಕ್ತರಿಗೆ ನನ್ನ ಆಶೀರ್ವಚನ ನೀಡುತ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಸನ್ಮಂಗಲವಾಗಲಿ. ನಮಸ್ಕಾರ. ನಾನು ಶ್ರೀಮತಿ ಕುಸುಮಾ ನಾಗರಾಜ್, ಉಡುಪಿ ದೊಡ್ಡಣ್ಣಗುಡ್ಡೆಯಲ್ಲಿರುವ ಶ್ರೀ ದುರ್ಗಾ ಆದಿಶಕ್ತಿ ಕಾರಣಿಕ ಕ್ಷೇತ್ರದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ದುರ್ಗಾ ಆದಿಶಕ್ತಿ ಕ್ಷೇತ್ರ ಉಡುಪಿಯಿಂದ 3 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡಣ್ಣಗುಡ್ಡೆಯ ಮೂಡು ಸಗ್ರಿಯ ಪ್ರಶಾಂತ ವಾತಾವರಣದಲ್ಲಿ ನೆಲೆ ನಿಂತಿದೆ. ಇದೊಂದು ಕಾರಣಿಕ ಕ್ಷೇತ್ರವಾಗಿ ಹೊರಹೊಮ್ಮಿದೆ. ತಾನು ಪ್ರತಿಷ್ಠಾಪನೆಗೊಂಡಂತಹ ಅಲ್ಪ ಅವಧಿಯಲ್ಲೇ ತನ್ನ ಕಾರಣಿಕದ ಅಸ್ತಿತ್ವದಿಂದ ಬೇಡಿ ಬಂದ ಭಕ್ತರ ಇಷ್ಟಾರ್ಥವನ್ನು ಕರುಣಿಸಿದಂತಹ ತಾಯಿ ಶಕ್ತಿ ಮಾತೆಯಾಗಿ ಭಕ್ತರ ಮನಗಳನ್ನು ಬೆಳಗ್ತಾ ಇದ್ದಾಳೆ. ಇಲ್ಲಿ ವಿಶೇಷತೆ ಏನಪ್ಪ ಹೇಳಿದರೆ, ಇಲ್ಲಿ ಯಾರು ತಮ್ಮ ನಿವೇದನೆಗಳನ್ನು ತಾಯಿಗೆ ಒಪ್ಪಿಸಿ ಬೇಡಿ ಬಂದಿದ್ದಾರ ಅವರ ಇಷ್ಟಾರ್ಥಗಳನ್ನು ಅವಳು ಪೂರೈಸಿದ್ದಾಳೆ. ಬೆಟ್ಟದಂತಹ ಸಮಸ್ಯೆಯನ್ನು ಕೂಡ ಮಂಜಿನಂತೆ ಕರಗಿಸಿಕೊಟ್ಟಿದ್ದಾಳೆ. ಈ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಯಾವುದೇ ಇತಿಹಾಸಗಳು ಇಲ್ಲ. 2003ರಲ್ಲಿ ವಿದ್ಯಾಸಂಸ್ಥೆಯನ್ನು ಒಂದು ನಿರ್ಮಿಸಬೇಕು ಅನ್ನುವ ಒಂದು ಮಹದಿಚ್ಛೆಯನ್ನು ಇಟ್ಕೊಂಡು ಒಂದು ವಿದ್ಯಾಸಂಸ್ಥೆಯವರು ಈ ಜಾಗವನ್ನು ಖರೀದಿ ಮಾಡಿದರು. ವಿದ್ಯಾಸಂಸ್ಥೆಯ ಕಟ್ಟಡಕ್ಕಾಗಿ ಖರೀದಿಸಿದ ಈ ಜಾಗದಲ್ಲಿ ಶಾಲೆಯ ನಿರ್ಮಾಣಕ್ಕೆ ಹಲವಾರು ಆತಂಕಗಳು ಎದುರಾಯಿತು. ಶಾಲೆಯ ನಿರ್ಮಾಣಕ್ಕೆ ಬಂದಾಗ ಹಲವಾರು ಜ್ಯೋತಿಷಿಗಳಲ್ಲಿ ಏನಪ್ಪ ಈ ರೀತಿಯಾಗಿ ಅಡೆತಡೆಗಳೆಲ್ಲ ಬರ್ತಾ ಉಂಟಲ್ಲ ಅಂತ ಕೇಳುವಾಗ ಇಲ್ಲಿ ಒಂದು ವಿಶೇಷವಾದ ಶಕ್ತಿಯ ಸನ್ನಿಧಾನ ಇದೆ ಅಂತ ಕಂಡು ಬಂದರೂ ಕೂಡ ಇಂತಹ
ಯಾವುದೇ ಶಕ್ತಿ ಅನ್ನುವ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗದೇ ಹೋದಾಗ ಈ ಶಾಲೆಯ ನಿರ್ಮಾಣಕ್ಕೆ ಯಾರು ಮುಂದೆ ಬಂದಿದ್ದಾರೆ, ಅವರು ರಮಾನಂದರು ಅಂತ ಬನ್ನಂಜೆಯ ನಿವಾಸಿ ಅವರು ಏನು ಮಾಡಿದರು ಹೇಳಿದರೆ, ಎಲ್ಲ ಜ್ಯೋತಿಷಿಗಳಲ್ಲಿ ಹೋಗಿ ಕೈ ಚೆಲ್ಲಿ ಕೂತರು. ಎಲ್ಲರೂ ಹೇಳ್ತಾರೆ ಒಂದು ಶ್ರೀಶಕ್ತಿಯ ಪ್ರಬಲವಾದ ಸನ್ನಿಧಾನ ಇಲ್ಲಿ ಉಂಟು ಅಂತ. ಆದರೆ ಇಂಥದೇ ಶಕ್ತಿ ಅಂತ ನಿಖರವಾಗಿ ಯಾರಿಗೂ ಹೇಳಲಿಕ್ಕೆ ಅಸಾಧ್ಯವಾದಂತಹ ಒಂದು ಸಂದರ್ಭದಲ್ಲಿ ಅವರು ಸಣ್ಣಂದಿನಿಂದಲೂ ಕೂಡ ದೇವಿಯ ಭಾರಿ ಆರಾಧಕರಾಗಿದ್ದರು. ಅವರು ನಿತ್ಯ ನಿರಂತರವಾದಂತಹ ಜಪತಪದ ಅನುಷ್ಠಾನವನ್ನು ಮಾಡಿಕೊಂಡವರು ಒಂದು ಹುಣ್ಣಿಮೆಯ ಪರ್ವಕಾಲ ತಾಯಿಯಲ್ಲಿ ನಿವೇದಿಸಿಕೊಂಡರು. ನನಗೆ ಈ ವಿದ್ಯಾಸಂಸ್ಥೆಯಲ್ಲಿ ಬಂದಿರತಕ್ಕಂತಹ ಒಂದು ಈ ತೊಂದರೆಯನ್ನು ನಿವಾರಿಸುವಂತಹ ಮಾರ್ಗವನ್ನು ನೀನೇ ತೋರಿಸಬೇಕು ಅಂತ ಮೊರೆ ಇಟ್ಟಾಗ ಬಹುಶಃ ಅವತ್ತು ಈ ಒಂದು ಚರಿತ್ರೆಯ, ಈ ಕ್ಷೇತ್ರದ ಚರಿತ್ರೆಯ ಒಂದು ಮೊದಲ ಪುಟದ ಒಂದು ಅಧ್ಯಾಯ ಸ್ಟಾರ್ಟ್ ಆಯ್ತಂತೇಳಿ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ರಮಾನಂದ ಗುರೂಜಿಯವರಿಗೆ ಒಂದು ಸ್ವಪ್ನ ಸದೃಶಳಾದಂತಹ ದೇವಿ ನುಡಿದಂತಹ ಒಂದು ಅಭಯವಾಕ್ಯ, ಈ ಕ್ಷೇತ್ರದ ಚಿತ್ರಣವನ್ನು ಆಕೆಯೇ ಅವರ ಮುಂದೆ ತೆರೆದಿಟ್ಲು. ನೀನು ಯಾವ ಒಂದು ಸ್ಥಳವನ್ನು ಆಯ್ಕೆ ಮಾಡಿದ್ದೀಯಾ ಅದು ನನ್ನ ಕಾರ್ಯಕ್ಷೇತ್ರ, ನನ್ನ ಶಕ್ತಿ ಭೂಗತಗೊಂಡಂತಹ ಶಕ್ತಿ ಕ್ಷೇತ್ರವೇ ಆ ಸ್ಥಳದಲ್ಲಿದೆ. ನನ್ನ ಚೈತನ್ಯ ಶಕ್ತಿ ಪುನಶ್ಚೇತನಗೊಳ್ಳುವಂತಹ ಕಾಲ ಸನ್ನಿಹಿತವಾಗಿದೆ. ಅದಕ್ಕಾಗಿ ನಾನೇ ನಿನಗೆ ಒಂದು ಪ್ರೇರಣೆ ಕೊಟ್ಟು ಆ ಜಾಗಕ್ಕೆ ನಿನ್ನನ್ನು ಬರಮಾಡಿಸಿಕೊಂಡಿದ್ದೇನೆ. ಸಂಕಲ್ಪ ಮಾತ್ರ ನಿನ್ನಿಂದಾಗಬೇಕು. ನನಗೊಂದು ಮಂದಿರವನ್ನು ನಿರ್ಮಾಣ ಮಾಡುವಂತಹ ಸಂಕಲ್ಪ ನಿನ್ನಿಂದಾಗಬೇಕು. ಮಂದಿರ ನಾನು ಮಾಡಿಸಿಕೊಳ್ಳುತ್ತೇನೆ ಅಂತೇಳಿ ಹೇಳಿ ಅದೃಶ್ಯಳಾದ್ಲಂತೆ. ರಮಾನಂದರು ಈ ಒಂದು ಘಟನೆಯಿಂದ ತುಂಬ ವಿಚಲಿತರಾದರು. ನಾವೆಲ್ಲ ಆ ಶಾಲೆಯ ವಿಶ್ವಸ್ತರಾಗಿದ್ದರು. ನಮ್ಮ ಹತ್ರ ಅವರು ಈ ರೀತಿಯಾಗಿ ಹೇಳಿದಾಗ ನಾವು ಕೂಡ ಅವರ ಮಾತನ್ನು ನಂಬಿದೆವು. ಯಾಕೆ ನಂಬಿದೆವು ಹೇಳಿದರೆ, ನಂಬುವಂತಹ ಘಟನೆಗಳು ನಮ್ಮ ಮುಂದೆ ದಿನಂಪ್ರತಿ ನಡೀತಾ ಇತ್ತು. ಹಾಗಾಗಿ ನಂಬಿ ನಾವು ನಡೆದಾಗ ರಮಾನಂದ ಗುರೂಜಿಯವರಿಗೆ ದಿನಂಪ್ರತಿ ಧ್ಯಾನಾಸಕ್ತರಾಗಿರುವಂಥ ಒಂದು ಸಂದರ್ಭದಲ್ಲಿ ಆಕೆಯೇ ತನಗೆ ಎಲ್ಲಿ ಸ್ಥಾನವನ್ನು ಕಲ್ಪಿಸಬೇಕು, ತಾನು ಯಾರು, ಗತಕಾಲದಲ್ಲಿ ಈ ಕ್ಷೇತ್ರದ ಚರಿತ್ರೆ ಏನು ಎಂಬುದನ್ನು ಎಲ್ಲವನ್ನ ತೆರೆದಿಟ್ಲು. ಅವರ ಮಾತಿನ ಪ್ರಕಾರ ಕಾರ್ಯಪ್ರವೃತ್ತರಾದಾಗ ರಮಾನಂದರ ಜೀವನದಲ್ಲಿಯೂ ಕೂಡ ಬದಲಾವಣೆಯಾಯಿತು. ಪೂರ್ವಾಶ್ರಮದಲ್ಲಿ 4 ಪ್ರತಿಷ್ಠಿತ ಇನ್ಶೂರೆನ್ಸ್ ಕಂಪನಿಯ ಇನ್ವೆಸ್ಟಿಗೇಟರ್ ಆಗಿದ್ದ ರಮಾನಂದರು ಈಗ ಲಕ್ಷಾಂತರ ಭಕ್ತರುಗಳ ಮಾತನಾಡುವ ಶಕ್ತಿಯಾಗಿದ್ದಾರೆ. ಭಕ್ತರಿಂದ ರಮಾನಂದ ಗುರೂಜಿ ಎನ್ನುವ ಒಂದು ನಾಮಾಂಕಿತವನ್ನು ಕೂಡ ತೆಗೆದುಕೊಂಡು ಅವರು ಈಗ ಗುರೂಜಿಯಾಗಿ ಎಲ್ಲರಿಂದ ಪ್ರಶಂಸಿಸಲ್ಪಡ್ತಾ ಇದ್ದಾರೆ. ಸಂಕಷ್ಟದಲ್ಲಿರುವವರಿಗೆ, ಬಾಳಿನಲ್ಲಿ ನೊಂದವರಿಗೆ ತನ್ನ ಸೂಕ್ತ ಮಾರ್ಗದರ್ಶನದಿಂದ ಪರಿಹಾರೋಪಾದಿಗಳನ್ನೆಲ್ಲ ಹೇಳಿ ಅವರ ಮಾರ್ಗದರ್ಶನದಂತೆ ನಡೆದಂತಹ ಭಕ್ತಾದಿಗಳು ಎಷ್ಟೋ ಕುಟುಂಬಗಳು ಇಂದು ನೆಮ್ಮದಿಯ ಉಸಿರನ್ನು ಬಿಡ್ತಾ ಇದ್ದಾರೆ. ಕ್ಲಿಷ್ಟಕರವಾದಂತಹ ಸಮಸ್ಯೆಗೂ ಕೂಡ ಪರಿಹಾರ ಸೂಚಿಸುವಂತಹ ಒಂದು ಮಹಾನ್ ಚೇತನ ರಮಾನಂದ ಗುರೂಜಿ ಆಗಿದ್ದಾರೆ. ಅದೆಲ್ಲವೂ ಸಾಧ್ಯ ಹೇಗಾಯಿತು ಹೇಳಿದರೆ ಈ ಮಹಾನ್ ಮಾತೆಯ ಪ್ರತಿಷ್ಠಾಪನೆಯಿಂದ. ಇಲ್ಲಿ ಈ ಕ್ಷೇತ್ರದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದಂತಹ ಮೇರು ಶ್ರೀಚಕ್ರ ಇದೆ. ಹರಿಹರಪುರದ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಅನುಗ್ರಹಿಸಿ ಆಶೀರ್ವಾದ ಮಾಡಿ ಆ ಶ್ರೀಯಂತ್ರವನ್ನು ಈ ಕ್ಷೇತ್ರಕ್ಕೆ ಕಾಣಿಕೆಯಾಗಿ ಕಳುಹಿಸಿಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಆದಿಶಕ್ತಿಯು ಕೂಡ ಹಲವಾರು ವಿಭಿನ್ನತೆಯಿಂದ ಈ ಬಿಂಬವೂ ಕೂಡ ಕೂಡಿದೆ. ಅಷ್ಟಭುಜಧಾರಿ ಸಿಂಹಾರೂಢಳಾಗಿ ಎಲ್ಲಿ ಅಷ್ಟಭುಜದ ಪ್ರತಿಷ್ಠಾಪನೆ ಆಗ್ತದೋ ಅಲ್ಲಿ ತ್ರಿಕಾಲ ಆರಾಧನೆ ನಡೀಬೇಕು ಅನ್ನೋ ಒಂದು ಪ್ರತೀತಿ ಇದೆ. 2003ರಲ್ಲಿ ನಾವೇ ಕಂಗಾಲಾಗಿದ್ದೆವು. ಅಂತಹುದರಲ್ಲಿ ತ್ರಿಕಾಲ ಪೂಜೆಯ ಸಂಕಲ್ಪ ಕೂಡ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೂ ಕೂಡ ದೇವಿ ಹೇಳಿದ್ದು ಒಂದೇ, ನೀನು ಚಿತ್ತ ಮಾತ್ರ, ನಾನು ಏನು ಹೇಳ್ತೇನೆ ನೀನು ಅದನ್ನು ಮಾಡ್ತಾ ಹೋಗು, ಈ ಕ್ಷೇತ್ರವನ್ನು ನಾನು ಮುನ್ನಡೆಸಿಕೊಂಡು ಹೋಗ್ತೇನೆ ಅಂತ ಅವಳು ಹೇಳಿದ ಮಾತನ್ನು ನಿಜವಾಗಲೂ ಸತ್ಯ ಮಾಡಿದ್ದಾಳೆ. ಇಲ್ಲಿ ಭಕ್ತರು ಯಾರೂ ಹೇಳಲಿಕ್ಕಿಲ್ಲ ನಾನು ದೇವಿಯಲ್ಲಿ ಕೇಳಿದ್ದೇನೆ ನನ್ನ ಕೆಲಸ ಆಗಲಿಲ್ಲ ಅಂತ ಯಾರೂ ಹೇಳಲಿಕ್ಕಿಲ್ಲ. ಖಂಡಿತವಾಗಿಯೂ ಆಕೆ ನಡೆಸಿಕೊಟ್ಟಿದ್ದಾಳೆ. ಆಗಲಿಲ್ಲ ಹೇಳಿದರೆ ಅದು ಅವರ ಕರ್ಮಫಲ ಅಂತ ನಾವು ಹೇಳಬೇಕು ಅಷ್ಟೇ. ನಾನು ದೇವಿಯ ಒಂದು ಮಂದಿರದಲ್ಲಿ ನಿಂತು ಇಷ್ಟು ಹೇಳಬೇಕಾದ್ರೆ ನೀವೆಣಿಸಿ ನನಗೆಷ್ಟು ಆತ್ಮಸ್ಥೈರ್ಯ ಬೇಕು. ನಾನೆಷ್ಟು ಭಕ್ತರನ್ನು ನೋಡಿದ್ದೇನೆ. ದಿನ ಇಲ್ಲಿ ಬಂದು ಗೋಳಿ ಇಟ್ಕೊಂಡು ಬರ್ತಾರೆ, ಸ್ವಲ್ಪ ದಿನದಲ್ಲೇ ಬಂದು ಹೇಳ್ತಾರೆ ಅಮ್ಮ ನಮ್ಮನ್ನು ಕೈ ಬಿಡಲಿಲ್ಲ, ಕೈ ಹಿಡಿದು ನಡೆಸಿದ್ದಾಳೆ ಅಂತ. ಈ ಕ್ಷೇತ್ರದಲ್ಲಿ ನೃತ್ಯ ಸೇವೆ ಎಲ್ಲರೂ ಬಂದವರು ಕೇಳ್ತಾರೆ, ದೇವರ ಪ್ರಾಂಗಣದಲ್ಲಿಯೇ ಒಂದು ನೃತ್ಯ ಸೇವೆ ಎಲ್ಲಿಯೂ ಕೂಡ ಇಲ್ಲ. ಆದರೆ
ಈ ಕ್ಷೇತ್ರ ರಚನೆ ಆದ ಮೇಲೆ ಹಲವಾರು ಕ್ರಾಂತಿಗಳೇ ಆಗಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಮೊದಲೆಲ್ಲ ಅನ್ನದಾನ ಹೇಳಿದರೆ ಒಂದು ಸೀಮಿತ ವರ್ಗಕ್ಕೆ ಅಂತೇಳಿ ದೇವಸ್ಥಾನದ ಅನ್ನಪ್ರಸಾದ ಸಿಗುವುದೇ ಹೇಳಿದರೆ ಒಂದು ವಿಶೇಷ ಅಂತೇಳಿತ್ತು. ಆದರೆ ಈ ದುರ್ಗಾದಿಶಕ್ತಿ ಕ್ಷೇತ್ರದ ಅನ್ನದಾನವನ್ನು ಯಾವ ಕ್ಷೇತ್ರಕ್ಕೆ ಹೋಗಿ ಭಕ್ತರು ಅನ್ನಪ್ರಸಾದ ಸ್ವೀಕರಿಸಿದರೂ ಕೂಡ ಒಂದು ಕ್ಷಣ ಈ ಮಾತೆಯ ಸನ್ನಿಧಾನವನ್ನು ನೆನಪಿಸಿಕೊಳ್ತಾರೆ. ಅಂತಹ ಪ್ರೀತಿಯಿಂದ ಬಂದ ಭಕ್ತರುಗಳಿಗೆ ನಾವು ಉಣಬಡಿಸ್ತೇವೆ. ಆಕೆಯ ಪ್ರಸಾದವನ್ನು ಶಿಸ್ತುಬದ್ಧವಾಗಿ ನಾವು ಉಣಬಡಿಸ್ತೇವೆ. ಇದು ಕೂಡ ರಮಾನಂದ ಗುರೂಜಿಯವರಿಗೆ ತಾಯಿ ಆ ಕಾಲದಲ್ಲಿಯೇ ನೀಡಿದಂಥ ಒಂದು ಪ್ರೇರಣೆ. ಹೇಳಿದಾಳೆ, ನನ್ನನ್ನು ನೋಡಲಿಕ್ಕೆ ಬಂದ ಭಕ್ತರಿಗೆ ನೀನು ಅನ್ನಪ್ರಸಾದದ ಸೇವೆಯನ್ನು ಇತ್ತು ಅಂದರೆ ಮೃಷ್ಟಾನ್ನ ಸಂತರ್ಪಣೆ, ಬರೀ ಅನ್ನಪ್ರಸಾದ ಅಲ್ಲ, ಅದು ಮೃಷ್ಟಾನ್ನ ಸಂತರ್ಪಣೆ. ಅಂತಹ ಮೃಷ್ಟಾನ್ನ ಸಂತರ್ಪಣೆಯನ್ನು ನೀಡಿ ಸಂತೃಪ್ತಿಗೊಳಿಸಬೇಕು. ಯಾಕೆ ಹೇಳಿದರೆ ಈ ಅನ್ನದಾನದಿಂದ ಮಾತ್ರ ಏಕಕಾಲದಲ್ಲಿ ಭಗವಂತನನ್ನು ಭಗವದ್ ಭಕ್ತರನ್ನು ಪ್ರಸನ್ನೀಕರಿಸಬಹುದು. ಅಂತಹ ಅನ್ನದಾನ ಈ ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ನೆರವೇರ್ತಾ ಇದೆ. ಅಷ್ಟು ಮಾತ್ರವಲ್ಲ, ನೃತ್ಯ ಸೇವೆ ಗತಕಾಲದ ಈ ಕ್ಷೇತ್ರ ಋಷಿ ಮುನಿ ದ್ವಯರು, ಎರಡು ಋಷಿ ಮುನಿಗಳು ತಪಸ್ಸು ಮಾಡಿದಂತಹ ಇದು ಪುಣ್ಯಭೂಮಿ. ಕಾಲಾನುಭಾಗದಲ್ಲಿ ಶಾಪಗ್ರಸ್ತವಾಗಿರುವಂತಹ ಈ ಭೂಮಿ ತಾಯಿ ಬಂದು ಕೂತ ನಂತರ ಪ್ರತಿಯೊಂದು ಯಜ್ಞ ಯಾಗಾದಿಗಳಿಗೆ ಈ ಕ್ಷೇತ್ರ ಅತಿ ಉತ್ತಮವಾದ ಹೆಸರನ್ನು ಪಡೆದುಕೊಂಡಿದೆ. ಯಜ್ಞದಲ್ಲಿಯೂ ಹಾಗೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರುಗಳು ಇಲ್ಲಿ ಪಾಲ್ಗೊಳ್ತಾರೆ. ಧಾರ್ಮಿಕ ಚೌಕಟ್ಟಿನಲ್ಲಿ ಶಿಸ್ತುಬದ್ಧವಾಗಿ ಸಂಪ್ರದಾಯವಾಗಿ ಇಲ್ಲಿ ಯಜ್ಞ ಯಾಗಾದಿಗಳು ಸಂಪನ್ನಗೊಳ್ತಾ ಬಂದಿದೆ. ಅಷ್ಟು ಮಾತ್ರ ಅಲ್ಲ, ನೃತ್ಯ ಸೇವೆ, ಕಲಾ ಸೇವೆ, ನೃತ್ಯಾರ್ಥಿಗಳು ನೃತ್ಯವನ್ನು ಇಲ್ಲಿ ಸಮರ್ಪಿಸಿದರೆ ಸಂಗೀತಗಾರರು ಬಂದು ತಮ್ಮ ಸಂಗೀತ ಸೇವೆಯನ್ನು, ಹಾಗೆ ಕಲಾವಿದರುಗಳು ತಮ್ಮ ಕಲಾ ಸೇವೆಯನ್ನು ಇಲ್ಲಿ ನೀಡ್ತಾ ಬಂದಿದ್ದಾರೆ. ಮಾತ್ರ ಅಲ್ಲ, ಕಲಾ ಸೇವೆಯನ್ನು ನೀಡಿದ ಭಕ್ತರುಗಳು ಮತ್ತೆ ಮತ್ತೆ ಈ ಕ್ಷೇತ್ರಕ್ಕೆ ಬಂದು ಕಲಾ ಸೇವೆಯನ್ನು ನೀಡ್ತಾ ಇದ್ದಾರೆ. ಉತ್ಸವವನ್ನು ಮಹೋತ್ಸವವನ್ನಾಗಿ ಆಚರಿಸುವರೇ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇಲ್ಲಿ ನಾಟ್ಯರಾಣಿ ಗಂಧರ್ವ ಕನ್ಯೆಗೆ ಒಂದು ಗುಡಿಯನ್ನು ಕಟ್ಟಲಾಗಿದೆ. ಅವಳಿಗೆ ದುರ್ಗಾ ಆದಿಶಕ್ತಿ ದೇವಿಯ ಅಭಿಮುಖವಾಗಿ ಗುಡಿಯನ್ನು ಕಟ್ಟಿದೆ. ಯಾಕೆ ಹೇಳಿದರೆ ಇಲ್ಲಿ ತಾಯಿಯ ಪ್ರಥಮ ಆರಾಧಕಿ ಅವಳಾಗಿದ್ಲಂತೆ. ಗಂಧರ್ವ ಲೋಕವೇ ಈ ಧರೆಗೆ ಇಳಿಸಿದಂತಹ ಋಷಿಮುನಿ ದ್ವಯರು ಈ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿ ತಾಯಿಯ ಸೇವೆಗಾಗಿ ಗಂಧರ್ವ ಲೋಕವನ್ನೇ ಭೂಲೋಕಕ್ಕೆ ತರಿಸಿದ್ರು ಅನ್ನುವ ಒಂದು ಪ್ರತೀತಿ ಇದೆ. ಅದರಲ್ಲಿ ಗಂಧರ್ವ ಕನ್ಯೆ ಓರ್ವಳು ತನ್ನ ನಿರಂತರವಾದಂತಹ ನೃತ್ಯ ಸೇವೆಯಿಂದ ತಾಯಿಯನ್ನು ಒಲಿಸಿಕೊಂಡಿದ್ಲು. ಹಾಗಾಗಿ ಇಲ್ಲಿ ಯಾರು ಬಂದು ಆ ಗಂಧರ್ವ ಕನ್ಯೆಯ ದರ್ಶನವನ್ನು ಮಾಡಿ ತಾಯಿಗೆ ನೃತ್ಯ ಸೇವೆಯನ್ನು ನೀಡ್ತಾರ ಅವರಿಗೆ ದೇವಿಯ ಒಲುಮೆಗೆ ಅವರು ಪಾತ್ರರಾಗ್ತಾರೆ ಅಂತ ಒಂದು ಪ್ರತೀತಿ ಇರುವ ಹಿನ್ನೆಲೆಯಲ್ಲಿ ನಿತ್ಯವೂ ಕೂಡ ಅಂದರೆ ಪರ್ವಕಾಲದಲ್ಲಿ ನಿತ್ಯವೂ ಕೂಡ ಕಷ್ಟ ಸಾಧ್ಯ. ಆ ಪರ್ವಕಾಲದಲ್ಲಿ ದೇವಿಯ ಪ್ರಾಂಗಣ ಕಲಾವಿದರಿಂದ ಅಂದರೆ ಗಂಧರ್ವ ಲೋಕವೇ ಧರೆಗಿಳಿದು ಬಂದಿದೆಯೋ ಅನ್ನುವ ರೀತಿಯಲ್ಲಿ ನೃತ್ಯ ದುರ್ಗಾದಿಶಕ್ತಿ ದೇವಿಗೆ ಸಮರ್ಪಿತವಾಗ್ತಾ ಬಂದಿದೆ. ನಿರಂತರ 5 ದಿನಗಳ ಕಾಲ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾ ವರ್ಧಂತಿಯ ಪ್ರಯುಕ್ತ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡಿವೆ. ಇಂದು ಪಂಚವಿಂಶತಿ ದ್ರವ್ಯ ಮಿಳಿತ ಅಷ್ಟೋತ್ತರ ಶತ ಬ್ರಹ್ಮ ಕುಂಭಾಭಿಷೇಕ 108 ಕಲಶದಲ್ಲಿ 25 ಕಲಶ ದ್ರವ್ಯ ಕಲಶದ ಅಭಿಷೇಕ ಇವತ್ತು ಸಂಪನ್ನಗೊಂಡಿದೆ. ಮಹಾ ಅನ್ನ ಸಂತರ್ಪಣೆ ನೆರವೇರಿದೆ. ನೃತ್ಯ ಸೇವೆಯಾಗಿದೆ. ಇನ್ನು ಸಂಜೆ ಆರಾಧನಾ ರಂಗಪೂಜಾ ಮಹೋತ್ಸವ, ಬಲಿ ಉತ್ಸವ, ವಸಂತ ಪೂಜೆ, ಪಲ್ಲಕ್ಕಿ ಉತ್ಸವ ಇದೆಲ್ಲ ನೆರವೇರಲಿಕ್ಕಿದೆ. ನಾಳೆ ಮಹಾಚಂಡಿಕಾಯಾಗ, ಮಹಾಮಂತ್ರಾಕ್ಷತೆ, ಮಹಾ ಸಂಪ್ರೋಕ್ಷಣೆಯೊಂದಿಗೆ ಆಕೆಯ 18ನೇ ವರ್ಷದ ವರ್ಧಂತಿ ಮಹೋತ್ಸವಕ್ಕೆ ಒಂದು ವೈಭವದ ತೆರೆ ಬೀಳಲಿಕ್ಕಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಭಕ್ತರುಗಳೇ, ಈ ಭಕ್ತಿ ವಾಹಿನಿಯನ್ನು ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಾ ಅವರಲ್ಲಿ ನನ್ನದೊಂದು ಈಗಲೇ ನಾನು ನಿಮಗೆ ನವರಾತ್ರಿ ಮಹೋತ್ಸವಕ್ಕೆ ಆತ್ಮೀಯ ಒಂದು ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನವರಾತ್ರಿ ಮಹೋತ್ಸವ 10 ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ಹಗಲು ರಾತ್ರಿ ಎನ್ನದೆ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಅನ್ನಪ್ರಸಾದ, ನಿರಂತರವಾದಂಥ ಒಂದು ಮೃಷ್ಟಾನ್ನ ಸಂತರ್ಪಣೆಯೊಂದಿಗೆ ವಿಶೇಷವಾಗಿ ಕ್ಷೇತ್ರದಲ್ಲಿ ಸಂಪನ್ನಗೊಳ್ತಾ ಇದೆ. ನೀವೆಲ್ಲರೂ ಬನ್ನಿ, ಆ ಮಹಾನ್ ಮಾತೆಯ ದರ್ಶನವನ್ನು ಮಾಡಿ. ನಿಮಗೂ ಕೂಡ ಅವಳು ಏನು ಕೊಡಲಿಕ್ಕೆ ಕಾಯ್ತಾ ಇದ್ದಾಳೋ ಗೊತ್ತಿಲ್ಲ. ಬನ್ನಿ ಈ ಕ್ಷೇತ್ರಕ್ಕೆ, ಆಕೆಯ ದರ್ಶನವನ್ನು ಮಾಡಿ. ಕಪಿಲ ಮಹರ್ಷಿಗಳ ಸನ್ನಿಧಾನವೂ ಇದೆ. ಗತಕಾಲದಲ್ಲಿ ಈ ಕ್ಷೇತ್ರ ರಚನೆಗೆ ಕಾರಣೀಭೂತರಾದಂತಹ ಕಪಿಲ ಮಹರ್ಷಿಗಳ ಸನ್ನಿಧಾನವೂ ಕೂಡ ನಮ್ಮ ಕ್ಷೇತ್ರದ ನಾಗಾಲಯದಲ್ಲಿದೆ. ಕಪಿಲ ಗೋಮಂದಿರವಿದೆ. ಇಲ್ಲಿ ತಾವೆಲ್ಲರೂ ಬನ್ನಿ, ನಿಮ್ಮವರನ್ನು ಕೂಡ ಕರೆತನ್ನಿ. ಆ ದೇವಿಯ ದರ್ಶನವನ್ನು ಮಾಡಿ ಆಕೆಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಿ. ವಂದನೆ. Wow.
ಚಂದನ ಚರ್ಚಿತನಿ ಲಕಳಿ ಬರದೀದ ವಸನವನಮ 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 ಕೇಳಿ ಜಗನ್ಮನಿ ಕುಂಡಲ ಮಂಡಿತ ದಂಡಯುಗ ಸುದರ್ಶನ ಕೇಳಿ ಜಗನ್ಮನಿ ಕುಂಡಲ ಮಂಡಿತ ದಂಡಯುಗ ಸುದರ್ಶನ ಪೀನ ಪ್ರಯೋಗರ ಭಾಗ ಪರೇಣ ಹರಿಂ ಪರಿಗಪ್ಯಸಲಾಗ ಪೀನ ಪ್ರಯೋಗರ ಭಾಗ ಪರೇಣ ಹರಿಂ ಪರಿಗಪ್ಯಸಲಾಗ ಗೋಪುರ ದೂರಂ ಸಾಯತಿ ಕಾಚಿತು
நீராடினாய், வானாகி வளர்ந்து நீராகி நிலமாகி நிலவிசை நிறைந்தாடினாய், காற்றாகி கதிராகி கடலாகி கண்கவர் காட்சியாய் கலந்தாடுவாய், நேற்றாகி இன்றாகி நாளையும் தானாகி ஆகியாய் அந்தமானாய், தோற்றமும் மாற்றமும் ஏற்றமும் நீயாடும் கூத்தென்று நான் உணர்ந்தேன், மானோடு மழுவேன் நீயாடும் தாண்டவம் யாம் காணவே அருள்வாய், ஆற்றலே ஐயனே அம்பல வானமே போற்றினோம் போற்றினோம் பொன்னடி போற்றினோம், ஈசனே நீ இறங்காய், ஈசனே நீ இறங்காய், ஈசனே நீ இறங்காய். ஆனந்த தாண்டவம். ಚಂದಿರನಂತೆ ನಸುನಗೆಯ ಚಲ್ಲಿ ಒದಗಿ ಬಂದಿಹಳಿಲ್ಲಿ ಇವಳ್ಯಾರೆ ಪೇಳೆ, ಬೀದಿಗೆ ಚಂದಿರನಂತೆ ನಸುನಗೆಯ ಚಲ್ಲಿ ಒದಗಿ ಬಂದಿಹಳಿಲ್ಲಿ ಇವಳ್ಯಾರೆ ಪೇಳೆ, ಮದಗಜ ವೈರಿಯ ಹೃದಯವೇ ಹಾರಿಣಿ, ಮದಗಜ ವೈರಿಯ ಹೃದಯವೇ ಹಾರಿಣಿ, ಪದುಮನಾಭನ ತಂಗಿ ಇವಳ್ಯಾರೆ ಪೇಳೆ, ಪದುಮನಾಭನ ತಂಗಿ ಇವಳ್ಯಾರೆ ಪೇಳೆ, ಬೀದಿಗೆ ಚಂದಿರನಂತೆ ನಸುನಗೆಯ ಚಲ್ಲಿ ಒದಗಿ ಬಂದಿಹಳಿಲ್ಲಿ ಇವಳ್ಯಾರೆ ಪೇಳೆ, ಬೀದಿಗೆ ಚಂದಿರನಂತೆ ನಸುನಗೆಯ ಚಲ್ಲಿ.
ಕಾಯುತ್ತ ಜಗವನು ಪೊರೆಬವಳೆ ಇವಳ್ಯಾರೆ ಪೇಳೆ ಬೀದಿಗೆ ಚಂದಿರನಂತೆ ನಸು ನಗೆಯ ಚಲ್ಲಿ ಒದಗಿ ಬಂದಿಹಳಿಲ್ಲಿ ಇವಳ್ಯಾರೆ ಪೇಳೆ ಬೀದಿಗೆ ಚಂದಿರನಂತೆ ನಸು ನಗೆಯ ಚಲ್ಲಿ ಇವಳ್ಯಾರೆ ಪೇಳೆ ದೊಡ್ಡಣಗುಡ್ಡೆಯ ಕ್ಷೇತ್ರದೇ ನೆಲೆಯಾಗಿ ದೊಡ್ಡ ಹೆಸರನ್ನು ಹೊತ್ತ ಇವಳ್ಯಾರೆ ಪೇಳೆ ದುರ್ಗಾದಿಶಕ್ತಿ ಸುಧಾಮ ವಿಠಲ ಪ್ರಿಯ ದುರ್ಗಾದಿಶಕ್ತಿ. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ದೊಡ್ಡನಗುಡ್ಡೆ ಆದಿಶಕ್ತಿ ದೇವಸ್ಥಾನದಲ್ಲಿ ನಡೆದಂಥ 18ನೇ ವರ್ಷದ ವಾರ್ಷಿಕ ವರ್ಧಂತಿ ಉತ್ಸವದ ವಿಶೇಷತೆಯನ್ನು. ಇದು ಇವತ್ತಿನ ನಮ್ಮ ಈ ಭಕ್ತಿ ಕಾರ್ಯಕ್ರಮ. ಮುಂದೆ ಇಂತಹದೇ ಒಂದು ಸುಪ್ರಸಿದ್ಧ ದೇವಸ್ಥಾನದೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ನಮ್ಮ ಈ ಭಕ್ತಿ ಚಾನಲ್. ವಂದನೆಗಳು.